गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः। चिदंबर नमस्तेस्तु चिंतितार्थ प्रदायिने ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ನಾಮಪರ ಅಭಂಗವನ್ನು ನೋಡೋಣ. ಯಾತ್ರಲ್ಲಿ ರಾಜಾರಾಮ್ ಮಹಾರಾಜರು ನಮ್ಗೇನಂತಾರಪ್ಪ, ನಿಶ್ಚಯ ನಿರ್ಧಾರ ತಗೊಂಡು ಈ ನಾಮವನ್ನು ತಗೊಂಡ್ರೆ, ಚಿದಂಬರ ನಾಮವನ್ನು, ನೀನು ಬ್ರಹ್ಮರೂಪ ಆಗೋಗ್ತ್ಯಾ. ಬ್ರಹ್ಮರೂಪ ಅಂದರೆ ನೀನೇ ಚಿದಂಬರನ ಸ್ವರೂಪ ಹೊಂದಿ ಆ ಸಾಯುಜ್ಯ, ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಮುಕ್ತಿಯನ್ನು ಪಡೆದು ಸದಾ ಕಾಲ ನೀನು ಅವನಲ್ಲಿ ಒಂದಾಗಿರ್ತೀಯ. ಅಂದರೆ ಎಲ್ಲಿ, ಯಾವಾಗೂ ಮುಂದಲ್ಲ, ಇದೇ ಜೀವನದಲ್ಲಿ, ಇದೇ ಮಾನವ ಜೀವನದಲ್ಲಿ ನೀನು ಚಿದಂಬರ ಚರಣದಲ್ಲಿ ವಿಲೀನ ಆಗ್ತ್ಯಾ. ಅಂದರೆ ನೀನು ಅವನ ಸ್ವರೂಪನ ಹೊಂದಿ ಅವನಂತೆ ಆಗೋಗ್ತ್ಯ. ಅಂದರೆ ಅವನ ಗುಣಗಳನ್ನು ಹೊಂದಿ ಶುದ್ಧವಾದ ಜ್ಞಾನದಲ್ಲಿ ಇರುವಿಕೆಯಲ್ಲಿ ನಿನ್ನ ಜೀವನವನ್ನು ಆನಂದದಿಂದ ನೆಮ್ಮದಿಯಿಂದ ಬದುಕ್ತ್ಯಪ್ಪ ಅಂತ ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ಹೇಳ್ತಾರೆ. ಏನು ಹೇಳ್ತಾರಪ್ಪ, ಕರಿ ನಿಶ್ಚಯ ನಿರ್ಧಾರ ನಾಮ घ्यावे चिदंबर ब्रह्मरूप होसी तूची आण असे देवाजीची संशय सांडोनियामनी भावधरी अंतःकरणे दास म्हणे ಉತ್ತರಿತಾ ವೇಳನ್ಲಗೆ ಆತ. ಉದ್ಧಾರ ಆಗಲಿಕ್ಕೆ ಬಹಳ ಸಮಯ ಹಿಡಿಯೋದಿಲ್ಲ, ಒಂದು ಕ್ಷಣ ಮಾಜಿ ನೀನು ಉದ್ಧಾರ ಆಗೋಗ್ತೆ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ಅಂದರೆ ಒಂದು ಅಭಂಗ ಓದಿದ್ರೆ ಸಾಕು ನಮ್ಮ ಉದ್ಧಾರ ಆಗೋಗುತ್ತೆ. ಅಂದರೆ ನಿರ್ಧಾರ ಇರಬೇಕೇನು, ನಿನ್ನ ನಾಮ ತಗೊಳ್ಳೋದ್ರಿಂದ ನೀ ನನ್ನನ್ನು ನೋಡ್ಕೋತಿಯಪ್ಪ, ನನ್ನ ಕರ್ತ ಧರ್ತ ಎಲ್ಲ ನೀನೇ, ಕರ್ತ ಕರವಿತ ಎಲ್ಲವೂ ನೀನೇ ಮಾಡಿದ್ಮೇಲೆ ನನ್ನ ಜೀವನದಲ್ಲಿ ಐ ಹ್ಯಾವ್ ನೋ ಚಾಯ್ಸ್, ದೇರ್ ಈಸ್ ನೋ ಚಾಯ್ಸ್ ಫಾರ್ ಮೀ. ನನಗೆ ಅನ್ಕೋತೀನಿ ಭ್ರಮೆ ಉಂಟಾಗಿ, ನಾನು ಈ ಕೆಲಸ ಮಾಡಿದೆ ಕಣ್ರಿ, ಇಷ್ಟು ಜನ ಬಂದಿದ್ರು, ಅಷ್ಟು ಜನ ಸೇರಿದ್ರು, ನಾನು ಮಾಡಿಸ್ದೆ ಅಂತ ಭ್ರಮೆ ಅದು. ಇವತ್ತು ನಾನು ಹೇಳಿದಂತೆ ಆಗಿರ್ಬೋದು ಕೆಲಸ, ನಾಳೆ ಅಲ್ಲಿ ಅಂದ್ಕೊಂಡು ಹೋಗಿರ್ತೀನಿ, ಅಲ್ಲ ಕೆಲಸ ಆಗದಿದ್ದಾಗ ಏನಾಗುತ್ತೆ ಅವಾಗ ಅಪಮಾನ, ಈ ಮನಸ್ಸು ಗೊಂದಲ ಹೊಂದು ಡುವಾಲಿಟಿದಲ್ಲಿ ಇದ್ಬಿಟ್ಟು ಎರಡೂ ಅನುಭವಿಸ್ತಾ ಇರುತ್ತೆ. ಅದಕ್ಕೆ ಅವನೇನು ಹೇಳ್ದ, ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರೆ, ಈ ಸಂಶಯನ ಬಿಟ್ಟಾಕು ಮನಸ್ಸಿಂದ. ನೀನು ಮಾಡ್ತಾ ಇದೆಯಾ, ನೀನೇನಾದ್ರು ಕರ್ತಾ ಧರ್ತಾ ಇದೆಯಾ ಅನ್ನೋ ಸಂಶಯನ ಬಿಟ್ಟು ನಿಶ್ಚಯದಿಂದ ನಿರ್ಧಾರದಿಂದ ಆ ಚಿದಂಬರ ನಾಮವನ್ನು ನೀ ತಗೊಂಡ್ರೆ ನಿನಗೆ ಗೊತ್ತಾಗತ್ತೆ ಎಲ್ಲವೂ ಚಿದಂಬರನೇ ಮಾಡಿಸ್ತಾ ಇದ್ದಾನೆ ಅಂತ. ಚಿದಂಬರ ಸ್ವಾಮಿ ಹೇಳ್ತಿದ್ರು ಯಾವಾಗಲೂ, ನಾನು ಬಡ ಬ್ರಾಹ್ಮಣ ಇದ್ದೀನಿ, ನಾನು ಈಶ್ವರನನ್ನು ಪ್ರಾರ್ಥನೆ ಮಾಡಿ ನಿಮಗೆ ಕೊಡ್ತೀನಿ ವಿನಃ ಯಾವತ್ತೂ ಸ್ವಾಮಿ ನಾನು ಪರಮಾತ್ಮ ಇದ್ದೀನಿ, ನಾನು ಪರಬ್ರಹ್ಮ ಸ್ವರೂಪಿ ಇದ್ದೀನಿ, ಬರ್ರಿ ಇಲ್ಲಿ ನಿಮಗೆ ಕೊಡ್ತೀನಿ ಅಂತ ಹೇಳಿಲ್ಲ. ಆದರೆ ಏನು ಮಾಡ್ತಿದ್ರಪ್ಪ, ತಮ್ಮನ್ನು ತಾವು ಯಾವಾಗಲೂ ಕೆಳಗಿಟ್ಕೊಂಡು ಆ ಭಕ್ತರನ್ನು ಎತ್ತು ಕಟ್ತಿದ್ರು ಅವರು. ಅಲ್ಲಿ ನೋಡ್ರಿ ಆ ಭಕ್ತರು, ಈಕಿ ಸುಶೀಲಾಬಾಯಿ ಹೆಂಗಿದ್ದಾಳೆ, ಈಕಿ ಇಂದೂಬಾಯಿ ಹೆಂಗಿದ್ದಾಳೆ, ಇನ್ನೊಬ್ಳು ಹೆಂಗಿದ್ದಾಳೆ, ಅಕ್ಕವ್ವ ಹೆಂಗಿದ್ದಾಳೆ, ನೀಲವ್ವ ಹೆಂಗಿದ್ದಾಳೆ, ಅವರನ್ನು ತೋರಿಸ್ತಿದ್ರು. ನೋಡಿ ಅವ್ರು ಹೆಂಗಿದ್ದಾರೆ, ಅವ್ರ ಭಕ್ತಿ ಹೆಂಗಿದೆ. ಯಾಕಪ್ಪ ತೋರಿಸ್ಬೇಕಾಗಿರೋದು ಮಾತು ಏನಿತ್ತು ಅಂದರೆ, ಭಕ್ತರು ಯಾರು ಸದಾ ನನ್ನ ಭಜಿಸ್ತಾರೋ ಅವ್ರು ನನ್ನಲ್ಲಿ ಒಂದು ಹೆಂಗಾಗಿರ್ತಾರೆ ನೋಡಿದ್ವಿ. ಅವರು ದಾಹ ಸಂಸ್ಕಾರ ಮಾಡ್ಲಿಕ್ಕೆ ಬ್ರಾಹ್ಮಣರು ಯಾವಾಗ, ಯಾರಾಕಿ ದುರ್ಗಾಬಾಯಿ ಆಖ್ಯಾನದಲ್ಲಿ ಆಕಿ ಹೆಣ ಮುಟ್ಲಿಕ್ಕೆಲ್ಲರೂ ಈಕಿ ನೀಚಿದ್ದಾಳೆ ಅಂತ, ಅಂತ್ಯಜಳಿದ್ದಾಳೆ ಅಂತ ಮುಟ್ಟಕ್ಕೆ ಇದು ಮಾಡಿದಾಗ ಅವ್ರು ಬರೀ ಕೈ ಇಟ್ಟಿದ್ದಕ್ಕೆ ಕರ್ಪೂರದಂತೆ ಶವ ಆಗೋಗತ್ತೆ, ಎಲ್ಲ ಪುಡಿ ಪುಡಿ ಆಗೋಗತ್ತೆ. ಆಕಿ ಕರ್ಪೂರದಂತೆ ಏನೂ ಉಳಿಯೋದೇ ಇಲ್ಲ ಅಲ್ಲಿ. ಅಂಥ ಒಂದು ಭಕ್ತಿ ಹೆಂಗೆ ಮಾಡಿದ್ರೆ ಸಾಯುಜ್ಯ ಮುಕ್ತಿ ಸಿಗತ್ತಪ್ಪ ಅಂತ ಸ್ವಾಮಿ ಎಲ್ಲ ಆಖ್ಯಾನದಲ್ಲೂ ನಾವು ನೋಡಿದಾಗ ಆ ಸ್ವಾಮಿ ಭಕ್ತರನ್ನ ಭಕ್ತಿಯನ್ನು ಎತ್ತು ತೋರಿಸಿದ್ದಾನೆ ವಿನಃ ಎಲ್ಲೂ ನಾನು ಮಾಡಿದೆ ಅನ್ನೋದು ತೋರಿಸಿಲ್ಲ. ಅಂದಮೇಲೆ ನಾವು ಯಾಕೆ ಅಹಂಭಾವ ಹೊಂದಿ ನಾನು ಮಾಡ್ತಾ ಇದ್ದೀನಿ, ನಾನು ಸತ್ಸಂಗಕ್ಕೆ ಕರ್ಕೊಂಬರ್ತೀನಿ, ನಾನು ಹೇಳ್ತೀನಿ, ನಾನು ಜಪಮಾಲೆ ಕೊಡ್ತೀನಿ, ನಾನು ಇಷ್ಟು ಮಾಡಿಸ್ದೆ ಅನ್ನೋದು ಅಹಂಭಾವ ಯಾಕೆ ಇಟ್ಕೊಂಡಿದ್ದೀವಪ್ಪ. ಸ್ವಾಮಿ ಚರಿತ್ರೆ ಓದ್ತೀವಿ, ಸ್ವಾಮಿ ಆಖ್ಯಾನಗಳನ್ನು ಕೇಳ್ತೀವಿ, ಸ್ವಾಮಿ ಎಲ್ಲೂ ಯಾವತ್ತಿಗೂ ಹೇಳಲಿಲ್ಲ ನಾನು ಇದನ್ನು ಮಾಡ್ತಾ ಇದ್ದೀನಿ, ನಾನು ಈಶ್ವರನ ಹತ್ರ ಪ್ರಾರ್ಥನೆ ಮಾಡಿ ಕೊಡಿಸ್ತೀನಿ ಅಂತ ಹೇಳಿದ್ರೆ ವಿನಃ ಹೇಳಿದ್ರು ಇದನ್ನು ತೆಗೆದು ನೋಡಬೇಡಪ್ಪ, ಮನೆಗೆ ಹೋಗೋ ತನಕ ಈಶ್ವರನ ಪ್ರಾರ್ಥನೆ ಮಾಡಿ ಇದನ್ನು ಕೊಡ್ತಿದ್ದೀನಿ, ಇದನ್ನು ಮನೆಗೆ ಹೋದ್ಮೇಲೆ ತೆಗಿ, ನಿನಗೆ ಒಳ್ಳೆಯದಾಗತ್ತೆ. ಅದನ್ನು ನಾವು ಏನು ಕಲಿಬೇಕು, ಸಾಮಾನ್ಯ ಮನುಷ್ಯನಾಗಿ ಅವತಾರ ತಾಳಿದಾಗ ಸಾಮಾನ್ಯ ಮನುಷ್ಯನಾಗಿ ಬದುಕಿ ಆ ಸಿದ್ಧಿಗಳಿದ್ದಾವೆ, ನನ್ನ ಹತ್ರ ಅಷ್ಟಸಿದ್ಧಿಗಳಿದೆ, ಮುಕ್ತಿ ಎಲ್ಲ ನನ್ನ ಮನೆ ಮುಂದಿದೆ, ಇಂಥದ್ದು ಏನೋ ಸ್ವಾಮಿ ತೋರಿಸ್ಲಿಲ್ಲ. ನಾನು ಬಡ ಬ್ರಾಹ್ಮಣ ಹಿಂಗೆ ಜನ್ಮಕ್ಕೆ ಬಂದಿದ್ದೀನೋ ಅದೇ ರೀತಿ ಬದುಕಿ ವರ್ತಿಸಿ ಎಲ್ಲರಿಗೂ ಆದರ್ಶವನ್ನು ಏನು ನೀಡಿದ್ರು ಸ್ವಾಮಿ, ನಾವು ಇಂಥ ರೀತಿಯಲ್ಲಿ ಬದುಕಬೇಕು, ಅಭಿಮಾನರಹಿತ
ದೇಹಾಭಿಮಾನರಹಿತ, ದೇಹ ಭಾವರಹಿತ ಬದುಕಿದಾಗ ನೀನು ಆ ಬ್ರಹ್ಮಸ್ವರೂಪವನ್ನು ಹೊಂದುತ್ತೀಯ. ಏನು ಹೇಳಿದ್ರಪ್ಪ ನಿಜಾತ್ಮ ಬೋಧದಲ್ಲಿ? ಸದ್ಗುರು ಮಣತಿ ಶಿಷ್ಯ ಶಿರೋಮಣಿ ತೂಚಿ ಬ್ರಹ್ಮ ವಿಚಾರಮಣಿ ಅನಂತ ಬ್ರಹ್ಮಾಂಡ ಬರೋನಿ ತುಜ ವಾಚುನಿ ದುಜೆ ನಾಹಿ. ರಾಜಾರಾಮ್ ಮಹಾರಾಜರಿಗೆ ಹೇಳ್ತಾರೆ, ಶಿಷ್ಯ ಶಿರೋಮಣಿಯೇ ನೀನೇ ಬ್ರಹ್ಮ. ಬ್ರಹ್ಮ ಅಂದರೆ ಆ ಪರಬ್ರಹ್ಮ ವಸ್ತು ನೀನೇ ಆಗಿರುತ್ತ್ಯಾ. ಅನಂತ ಬ್ರಹ್ಮಾಂಡದಲ್ಲೂ ನೀನೇ ವ್ಯಾಪಿಸಿದ್ಯಾ. ಲೌಕಿಕಾರ್ಥವಾಗಿ ನಿನಗೊಂದು ಹೆಸರು ಕೊಟ್ಟ್ಯಾರ ನಿಮ್ಮ ಅಪ್ಪ ಅಮ್ಮ, ರಾಜಾರಾಮ ಅಂತ. ಆ ರಾಜಾರಾಮ ಹೆಸರು ಕೊಟ್ಟಿರೋದು ಯಾಕೆ? ಜಗತ್ತಿನಲ್ಲಿ ಈ ನಿನ್ನ ದೇಹ ಆಕಾರ ಜನ ಗುರ್ತು ಹಿಡಿಬೇಕು. ಯಾವ ಹೆಸರದಿಂದ? ರಾಜಾರಾಮ ಅಂತ ಹೆಸರದಿಂದ. ಆದರೆ ನೀನು ಒಳಗಿಂದ ಯಾರಿದ್ಯಪ್ಪ? ನೀನು ಬ್ರಹ್ಮನಾಗಿದ್ಯಾ. ನೀನು ಆ ಪರಬ್ರಹ್ಮ ವಸ್ತು ನಿರ್ಗುಣ ನಿರಾಕಾರ ಸ್ವರೂಪ ಹೊಂದಿದ್ಯಪ್ಪ ಅನ್ನೋದನ್ನು ನಿಜಾತ್ಮ ಬೋಧದಲ್ಲಿ ಬೋಧನೆ ಮಾಡ್ತಾರೆ. ಅದನ್ನೇ ಅವ್ರು ಏನು ಹೇಳಿದ್ರು? ಯಾವಾಗ ನಿಶ್ಚಯದಿಂದ ನಿರ್ಧಾರದಿಂದ ನನ್ನ ಸದ್ಗುರು ನಾಮ ಕೊಟ್ಟಿದ್ದಾನೆ ಅಂದಮೇಲೆ ಆ ಚಿದಂಬರ ನಾಮ ತಗೊಂಡಾಗ ಬ್ರಹ್ಮರೂಪ ಹೋಸಿ ತುಚಿ ಆಣ ಅಸೇ ದೇವಾಜೀಚಿ, ಆಣೆ ಮಾಡಿ ಹೇಳ್ತೀನಿ ನಾನು ಸ್ವಾಮಿ ಮೇಲೆ ಅಂತ ಹೇಳಿದ್ರು. ಯಾಕೆ? ಸ್ವಾಮಿ ಅವ್ರಿಗೇನು ತೋರಿಸಿದ್ರು, ಸ್ವಾಮಿ ಅವ್ರಿಗೇನು ಕೊಟ್ಟರು, ಆ ಗುರು ಶಿಷ್ಯ ಸದ್ಗುರು ಮತ್ತು ಶಿಷ್ಯನ ನಡುವೆ ಏನು ಸಂಭಾಷಣೆ ಆಯಿತು, ಸಂವಾದ ಆಯಿತು, ತೋರಿಸಿದ್ರು ರಾಜಾರಾಮ್ ಮಹಾರಾಜರಿಗೆ. ನೀನು ನಿರ್ಗುಣ ನಿರಾಕಾರ ಪರಬ್ರಹ್ಮ ಸ್ವರೂಪನೇ, ನನ್ನ ಸ್ವರೂಪನೇ ಆಗಿರುತ್ತಿದೆಯಾ. ಅದಕ್ಕೆ ರಾಜಾರಾಮ ನೀನು ರಾಜಾರಾಮ ಲೌಕಿಕವಾಗಿ, ಆದರೆ ನಾನು ನೀನು ಒಂದೇ ಇದ್ದೀವಿ. ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ. ನೀನು ನನ್ನ ಒಳಗೆ ಇದೆಯಾ, ನಾನು ನಿನ್ನ ಒಳಗಿದ್ದೀನಿ. ನಾನು ನೀನು ಒಂದೇ ಇದ್ದೀವಿ, ನಮ್ಮಲ್ಲಿ ಭೇದ ಇಲ್ಲ. ಅದಕ್ಕೆ ಸಂಶಯ ಸಾಂಡೋನಿಯಾಮನಿ, ಸಂಶಯವನ್ನು ಬಿಟ್ಟುಬಿಡು. ಬಿಟ್ಟು ಆ ಭಗವಂತನ ಚಿದಂಬರ ನಾಮ ತಗೋ. ನಿನಗೆ ಅವಾಗ ಏನಾಗುತ್ತಪ್ಪ? ಅಂತಃಕರಣದಲ್ಲಿ ಭಾವವನ್ನು ದೃಢವಾಗಿ ಮಾಡ್ಕೋ. ಅವಾಗ ನೀನು ಉದ್ಧಾರ ಆಗೋಗ್ತೀಯಾ. ವೇಳೆನಲ್ಲಗೆ ಆತ ಕ್ಷಣದಲ್ಲೂ ನಿನಗೆ ಉದ್ಧಾರ ಆಗೋಕ್ಕೆ ಟೈಮ್ನಲ್ಲೇ 1 ಸೆಕೆಂಡು 1 ನಿಮಿಷದಲ್ಲಿ ಉದ್ಧಾರ ಆಗೋಗ್ತೀಯ. ಈ ದೃಢ ಭಾವವನ್ನು ನಿರ್ಧಾರ ಮಾಡಿಕೊಂಡ್ರೆ ಸದ್ಗುರು ಬಂದು ಇದನ್ನೇ ಹೇಳ್ತಾನೆ, ನೀನು ದೇಹ ಬುದ್ಧಿ ಮನಸ್ಸು ಚಿತ್ತ ಅಹಂಕಾರ ಅಲ್ಲಪ್ಪ, ನನ್ನ ಸ್ವರೂಪನೇ ಹೊಂದಿರುತ್ತ್ಯಾ. ಇದು ನಿನ್ನ ನಿಜ ಸ್ವರೂಪ. ನೀನೇನೂ ಇಲ್ಲ, ಇಲ್ಲಿ ಖಾಲಿ ಇದೆಯಾ. ಆದರೆ ಉಪಾಧಿಗಳನ್ನು ಹಚ್ಕೊಂಡ್ಬಿಟ್ಟು ಇವೆಲ್ಲ ನಾನು ಅಂದ್ಕೊಂಡ್ಬಿಟ್ಟಿದ್ಯಾ. ಅದಕ್ಕೆ ಅಭಿಮಾನ ಅಹಂಕಾರ, ನಾನು ಮಾಡ್ತೀನಿ ಅಂದಾಗ ನಾನು ಅದಕ್ಕೆಲ್ಲದಕ್ಕೂ ಜವಾಬ್ದಾರಿಯಾಗಿರ್ತೀನಿ. ಆ ಕರ್ಮಕ್ಕೇನು ಫಲ ಆಗಿದೆಯೋ ಫಲಕ್ಕೆ ನನ್ನದೇ ಜವಾಬ್ದಾರಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಓನ್ ಆ್ಯಕ್ಷನ್ಸ್ ಪ್ರಾಂಪ್ಟೆಡ್ ಬೈ ದ ಥಾಟ್. ನಾನೇ ಅದಕ್ಕೆ ಜವಾಬ್ದಾರಿ. ಅವಾಗೇನಾಗುತ್ತೆ? ಅದೇನು ಆಗಿ ಹೋಗುವ ಘಟನೆ ನಾನು ಅನುಭವಿಸ್ಲೇಬೇಕು ಅದಕ್ಕೆ. ಆದರೆ ಸದ್ಗುರು ಅಂಕಿತನೇ ಆಗಿರ್ತಾನೋ, ಸರ್ವವೂ ಅವನಿಗೆ ಸಮರ್ಪಣ ಮಾಡಿರ್ತಾನೋ, ಅವನಿಗೆ ಯಾವ ಪ್ರಾರಬ್ಧವೂ ಇಲ್ಲ, ಯಾವ ಕರ್ಮವೂ ಇಲ್ಲ, ಯಾವ ಗ್ರಹಗಳ ಬಾಧೆ ಕೂಡ ಆಗೋದಿಲ್ಲ. ಯಾಕೆಂದರೆ ಸದ್ಗುರು ಆ ಗ್ರಹಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಸದ್ಗುರು ಇರ್ತಾರೆ. ಹಾಗಾಗಿ ನಮಗೆ ಸದ್ಗುರು ಹೇಳಿದ ಮೇಲೆ ಮುಗೀತು. ಅವನು ಗುರು ವಾಕ್ಯ ವೇದವಾಕ್ಯ ಆಗ್ಬಿಡ್ಬೇಕು. ಅವನ ಆಜ್ಞಾ ಪ್ರಮಾಣ, ಅವನ ವಚನಗಳು, ಅವನ ಬೋಧಗಳನ್ನು ಒಂದೊಂದು ಹೆಜ್ಜೆ ಇಟ್ಟ ಮೇಲೂ ಒಂದು ಕಲ್ಲು ಮೇಲೆ ಕಾಲಿಡುವಾಗ ಇದು ನನ್ನ ಗುರು ಬೋಧನೆ ಮಾಡಿ, ಇದ್ರ ಮೇಲೆ ಹೆಜ್ಜೆ ಇಟ್ಟು ಮುಂದೆ ನಾನು ಹೋಗಬೇಕು. ಹಿಂದೆ ತಿರುಗಿ ನೋಡಬಾರ್ದು. ಹಿಂದೆ ಪ್ರಪಂಚ ಏನು ಬಿಟ್ಟು ಬಂದೀವೋ ಅದನ್ನು ತಿರುಗಿ ನೋಡಲೇಬಾರ್ದು. ಒಮ್ಮೆ ಬಿಟ್ಟು ಬಂದು ಆ ಪ್ರಪಂಚ ಮುಗ್ದೋಯ್ತು ಕತೆ, ಪುನಃ ಪ್ರಪಂಚಕ್ಕೆ ಕಾಲಿಡಬಾರ್ದು. ವ್ಯವಹಾರದ ಪೂರ್ತಿಗೆ ಜಗತ್ತಿನಲ್ಲಿ 100% ಕೆಲಸ ಮಾಡಬೇಕು. ಮನಸ್ಸಿನಲ್ಲಿ ಸದಾ ಚಿದಂಬರನ ಇಟ್ಕೊಂಡು ನಮ್ಮ ಧ್ಯಾನ ಸದಾ ಚಿದಂಬರನಲ್ಲಿರಬೇಕು. 24/7 ಚಿದಂಬರನಲ್ಲೇ ನಮ್ಮ ಧ್ಯಾನ ಇರಬೇಕು. ವ್ಯವಹಾರದ ಪೂರ್ತಿಗೆ ಆಚೆ ಬಂದು ಜನಜತ್ರ ಮಾತಾಡಬೇಕು. ಪ್ರೀತಿಯಿಂದ ಪ್ರೇಮದಿಂದ ಎಲ್ಲರೊಡನೆ ಏಕೋಭಾವದಿಂದ ಮಾತಾಡಬೇಕು. ಆದರೆ ಅದು ವ್ಯವಹಾರದ ಪೂರ್ತಿಗೆ. ಅವ್ರ ಕರ್ಮದಲ್ಲಿ ಕೈ ಹಾಕೋದಾಗಲಿ, ಅವ್ರ ಬಗ್ಗೆ ಮಾತಾಡೋದಾಗಲಿ, ನಿಂದನೆ ಮಾಡೋದಾಗಲಿ, ಅವ್ರ ಕರ್ಮಗಳಲ್ಲಿ ಇನ್ವಾಲ್ವ್ಮೆಂಟ್ ಮಾಡೋದಾಗಲಿ, ಅಡ್ವೈಸ್ ಕೊಡೋದಾಗಲಿ ಏನೂ ಮಾಡಿಕೊಡೋದು. ಆವಾಗ ಯಾವ ಕರ್ಮನೂ ಹತ್ತೋದಿಲ್ಲ. ನೀವು ಹೊರಗಡೆ ಹೋಗಿ ಮಾತಾಡಿದ್ರೆ ತಾನೇ ಕರ್ಮ ಹತ್ತದಲ್ಲ. ರಿಯಾಕ್ಷನ್ ಕೊಟ್ಟರೆ, ಪ್ರತಿಕ್ರಿಯೆ ಕೊಟ್ಟರೆ ತಾನೇ ಅಲ್ಲಿ ಏನಾದ್ರು ಕರ್ಮಗಳಾಗೋದು. ಆವಾಗ ನಾವು ಬ್ರಹ್ಮರೂಪವಾಗಿ ಅಂದರೆ ನಮ್ಮ ಸ್ವಸ್ವರೂಪದಲ್ಲಿ ಸದಾ ಚಿದಂಬರನ ಧ್ಯಾನದಲ್ಲಿ ಶುದ್ಧವಾದ ಜ್ಞಾನದಲ್ಲಿ ನಾವು ಇರ್ತೀವಿ. ಆವಾಗ ಯಾವ ಥರವಾದ ಕರ್ಮ ನಮಗೆ ಅಂಟುಕೊಳ್ಳೋದಿಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಚಿದಂಬರ.